ಇಂಥ ಸಮಸ್ಯೆಗಳಿಗೆ ಕಾನೂನಲ್ಲಿ ಯಾವ ರೀತಿಯ ಒಂದು ಕಾನೂನು ನೋಡಮ್ಮ, ನಾನು ಒಂದು ಹೇಳ್ತೇನೆ, ಇಂಥ ಸಮಸ್ಯೆಗಳಿಗೆ ಅನೈತಿಕ ನೋಡಿ, ಈಗ ಲಿವಿಂಗ್ ಟುಗೆದರ್ ಅಂತ ಒಂದು ಬಂದಿದೆಯಲ್ಲ, ಲಿವಿಂಗ್ ರಿಲೇಷನ್ನು, ಇದರಲ್ಲಿ ಏನು ಕಾನೂನು ಇದೆಯಮ್ಮ? ಯಾವ ಕಾನೂನಿದೆ ಹೇಳಿ? ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿಬಿಡ್ತು, ಯಾರ ಜೊತೆ ಯಾವ ಗಂಡಸು ಯಾವ ಇರ್ಬೋದು, ಎಷ್ಟು ವರ್ಷ ಆದರೂ ಇರ್ಬೋದು. ಈ ಕೇಸ್ಗಳು ನಮಗೆ ಬಂತು ಅಂತಂದರೆ ನನಗೆ ತಡ್ಕೊಳ್ಳೋಕ್ಕೆ ಆಗಿಲ್ಲ. ಏನು ಗೊತ್ತಾ, ಲಿವಿಂಗ್ ಟುಗೆದರ್ 2 ವರ್ಷ 3 ವರ್ಷ ಒಂದೊಂದು ರೂಮಲ್ಲಿ ಇದ್ಬಿಡ್ತಾರೆ, ಆರಾಮಾಗಿ ಮನೇಲಿ ಜೀವನ ಮಾಡ್ತಾರೆ, ಗಂಡ ಹೆಂಡತಿ ಥರನೇ ಇರ್ತಾರೆ. ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಯಿತು, ಮತ್ತೊಂದಾಯಿತು ಅಷ್ಟರೊಳಗೆ ಏನಾಗುತ್ತೆ, ಇವಳಿಗೆ ಒಂದು ಪ್ರೆಗ್ನೆಂಟ್ ಆಗ್ತಾಳೆ. ಪ್ರೆಗ್ನೆಂಟ್ ಆಗಿ ನಾನು ಪ್ರೆಗ್ನೆಂಟ್ ಆದ್ಲು ಅನ್ನೋ ಹೊತ್ತಿಗೆ ಬಿಟ್ಟು ಹೋಗ್ತಾನೆ. ಆಮೇಲೆ ಅನ್ಭೋಗ್ಸೋರು ಯಾರು? ಅವಾಗ ಬರ್ತಾಳೆ ನಮ್ಮ ಹತ್ರ, ಹಿಂಗೆ ಪ್ರೆಗ್ನೆಂಟ್ 3-6 ತಿಂಗಳು ಹೊಟ್ಟೆ ಹೊತ್ಕೊಂಡು ಬರ್ತಾಳೆ. ಏನು ಮಾಡೋದು ಬಿಂದು ಅಂತ ಒಬ್ಳು ಹುಡುಗಿ, ಎಷ್ಟು ಬ್ಯೂಟಿಫುಲ್ ಇಂಜಿನಿಯರ್ಗಳು, ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ. ಲಿವಿಂಗ್ ರಿಲೇಷನ್ನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದಾಳೆ, 6 ತಿಂಗಳು ಆಗೋದಿಲ್ಲ, ಈ ಕಡೆ ಇರೋಕ್ಕೂ ಆಗೋದಿಲ್ಲ. ಆ ಮಗು ಅನಾಥ ಆಗುತ್ತೆ. ಇಬ್ಬರ ಜಗಳದಲ್ಲಿ ಮಗು ಅನಾಥ ಆಗಲಿ, ತಂದೆ ತಾಯಿಗಳಿಗೆ ಹೇಳಿರೋದಿಲ್ಲ ವಿಷಯ, ಅವ್ರಿಗೆಂತ ಆಘಾತ ಆಗುತ್ತೆ. ಆಮೇಲೆ ಅವ್ನು ಎಲ್ಲಿಂದ ಹುಡ್ಕೊಂಬರೋದು? ಅವನನ್ನು ಎಲ್ಲಿ ಹುಡ್ಕೋದು? ಅವನನ್ನು ಇಲ್ಲ, ಆಗೋದಿಲ್ಲ ಅಂತಾನೆ. ಬೇಕಾದರೆ ಅಬಾರ್ಷನ್ ಮಾಡ್ಕೊಳ್ಳಿ, ದುಡ್ಡು ಕೊಡ್ತೀನಿ ಅಂತಾನೆ. ಡಿಲಿವರಿ ಮಾಡ್ಕೊಳ್ಳಿ, ಬೇಕಾದರೆ ಖರ್ಚು ವೆಚ್ಚ ನಾನೇ ಕೊಡ್ತೀನಿ ಅಂತಾನೆ. ಆಮೇಲೆ ಇನ್ನೂ ಜಾಸ್ತಿ ಮಾತಾಡಿದರೆ, ಮೇಡಮ್ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಯಾರ ಜೊತೆ ಯಾರು ಬೇಕಾದ್ರೂ ಇರ್ಬೋದು ಅಂತ ಅದನ್ನು ಹೇಳ್ಬಿಡ್ತಾರೆ. ನಾಳೆ ಜೀವನ ಹೆಂಗಪ್ಪ ಅವಳದು ಅಂತಂದರೆ, ಅದಕ್ಕೂ ನನಗೆ ಗೊತ್ತಿಲ್ಲ, ಅವಳೇ ಇಷ್ಟಪಟ್ಟು ಬಂದ್ಲು, ನಾನೇನು ಫೋರ್ಸ್ ಮಾಡಿಲ್ವಲ್ಲ. ಮಗು ಮಾಡ್ಕೋಬೇಕಾದ್ರೆ ಅವಳಿಗೆ ಗೊತ್ತಿರಬೇಕಾಗಿ ಎಚ್ಚರ ಇರಬೇಕಾಗಿತ್ತಲ್ಲ, ಅವಳೇ ಇಷ್ಟಪಟ್ಲು. ಹಿಂಗೆಲ್ಲ ಮಾತಾಡಿದಾಗ ನಾಳೆ ಹೆಣ್ಣಿನ ಜೀವನದ ಪ್ರಶ್ನೆ ನಾವು ನಿಜವಾಗ್ಲೂ ಇವತ್ತು ಹೆಣ್ಮಕ್ಳು ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಏನೋ ಯಾರೋ ಚೆನ್ನಾಗಿ ಖರ್ಚು ಮಾಡ್ತಾ ಇದ್ದಾನೆ, ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾನೆ, ಊಟ ಕೊಡಿಸ್ತಾ ಇದ್ದಾನೆ, ಹೋಟ್ಲು ಸುತ್ತಿಸ್ತಾನೆ, ಊರು ಸುತ್ತಿಸ್ತಾನೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾನೆ, ಪರವಾಗಿಲ್ಲ, ಲೈಫ್ ಚೆನ್ನಾಗಿದೆ. ತದನಂತರದ ಲೈಫನ್ನು ನೋಡ್ಕೋಬೇಕಲ್ಲ. ಹೆಚ್ಚು ಕಡಿಮೆ ಆದರೆ ನಾಳೆ ಮಗು ಪ್ರೆಗ್ನೆಂಟ್ ಆದರೆ ಗಂಡಸಾಗ್ತಾನೆ, ಪ್ರೆಗ್ನೆಂಟು ಹೆಣ್ಮಕ್ಳೇ ಆಗ್ಬೇಕು ತಾನೆ. ಆ ಹೆಣ್ಮಕ್ಳು ಪ್ರೆಗ್ನೆಂಟ್ ಆದ್ಮೇಲೆ ಆ ಮಗುನ ಎಲ್ಲಿ ಕಳಿಸ್ತಾಳವಳು? ಯಾರಪ್ಪ ಅಂತ ಹೇಳ್ತಾಳೆ? ನಾಳೆ ಆ ಮಗು ಪ್ರಶ್ನೆ ಮಾಡುತ್ತೆ ತಾಯಿನ. ಈಗ ಪೇರೆಂಟ್ಸು ಅದೇ ಹೇಳ್ತೀನಿ, ಇದೇ ಥರ ಮಕ್ಕಳು ಸ್ಕೂಲಿಗೆ ಸೇರಿಸಿದಾಗ ತಂದೆ ಹೆಸರನ್ನು ಬರೀಬೇಕಾಗುತ್ತೆ. ಬೇಡ, ತಂದೆನೇ ಹೋಗಿ ಸ್ಕೂಲಿಗೆ ಮಕ್ಕಳು ಬಿಡ್ತಾ ಇರ್ತಾನೆ. ಅವಾಗ ನಿಮ್ಮಪ್ಪ ಎಲ್ಲೋ ಅಂತ ಕೇಳ್ತಾರೆ ಮಕ್ಕಳು. ಅವಾಗ ಏನು ಉತ್ತರ ಹೇಳ್ತಾನೆ? ಅವಾಗ ಬಂದು ಕೇಳ್ತಾನೆ ಮಗು, ಅಪ್ಪ ಎಲ್ಲಿ ಅಂತ. ನಮ್ಮಪ್ಪ ಯಾರು ಅಂತ ಕೇಳ್ತಾನೆ ತಾಯಿಗೆ. ಉತ್ತರ ಏನು ಕೊಡ್ತಾಳೆ? ಇದು ಭಾಳ ದೊಡ್ಡ ಇದಮ್ಮ. ಇದಕ್ಕೆಲ್ಲ ಕಾನೂನಿನಲ್ಲಿ ಯಾವುದೇ ರೀತಿಯ ಇಲ್ಲ. ನಾನು ಒಂದು ಮಾತು ಹೇಳ್ತೇನೆ, ಯಾವ ಮಹಿಳಾ ಆಯೋಗನೂ ಏನೂ ಮಾಡೋದಿಲ್ಲ ಇಂಥದಕ್ಕೆ. ಯಾವ ಕಾನೂನೂ ಇಲ್ಲ. ಯಾವ ಮಹಿಳಾ ಮತ್ತು ಇಲಾಖೆ ಇದೆಯಲ್ಲ, ಮಹಿಳಾ ಇಲಾಖೆ, ಆದ್ರೂ ಏನೂ ಮಾಡೋ ಸಾಧ್ಯವೂ ಇಲ್ಲ.